ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಎಲ್ಲ ಹೋಟೆಲ್ ಉದ್ಯಮದವರು ಇನ್ನಿಲ್ಲದ ಹಾಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಹೋಟೆಲ್ ನಡೆಸುವುದೇ ಕಷ್ಟ ಎನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಬಹಳಷ್ಟು ಹೋಟೆಲ್ಗಳು ಈಗಾಗಲೇ ಬಾಗಿಲನ್ನು ಹಾಕ್ಕೊಂಡಿದ್ದಾವೆ. ಕೇವಲ ಯಾವ ಕಮರ್ಷಿಯಲ್ ಸಿಲಿಂಡರ್ ಮೂಲಕ ಎಲ್ಲ ಖಾದ್ಯಗಳು ಭಕ್ಷ್ಯಗಳನ್ನು ತಯಾರಿಸಬೇಕು, ಆ ಸಿಲಿಂಡರ್ಗಳೇ ಲಭ್ಯ ಇಲ್ಲದ ಕಾರಣದಿಂದಾಗಿ ಇಡೀ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಕ್ಷೀಣಿಸಿ ಹೋಗಿದೆ ಮತ್ತು ಲಕ್ಷಾಂತರ ಜನ ಕಾರ್ಮಿಕರು ಬೀದಿಗೆ ಬೀಳುವ ಸ್ಥಿತಿ ಬಂದಿದೆ. ಬಂಡವಾಳ ಹೂಡಿದ ಹೋಟೆಲ್ ಉದ್ಯಮಿಗಳು ಇನ್ನಿಲ್ಲದ ಹಾಗೆ ಆತಂಕವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಏನು ಕಾರಣ ಭಾಳ ಸಿಂಪಲ್ಲು. ಯಾರು ಕೇಳಿದ್ರೆ ಹೇಳ್ತಾರೆ, ಇಲ್ಲ ಯುದ್ಧ ನಡೀತಾ ಇದೆ ಪಶ್ಚಿಮ ಏಷ್ಯಾದಲ್ಲಿ, ಅಲ್ಲಿಂದ ಬರಬೇಕಾದಂಥ ಅನಿಲ ಬರ್ತಾ ಇಲ್ಲ, ಆದ್ದರಿಂದ ನಾವು ಈ ರೀತಿಯಾದಂಥ ಗ್ಯಾಸು ಬರ್ತಾ ಇಲ್ಲ, ಗ್ಯಾಸೋಲಿನ್ನು, ಅದಕ್ಕಾಗಿ ನಾವು ಈ ರೀತಿಯಾದಂಥ ಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ ಅಂತ. ವಾಸ್ತವವಾಗಿ ಇರೋದೇನು ಅನ್ನುವುದರ ಬಗ್ಗೆ ನಾನು ಮಾತಾಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ನಡೆಯಬಹುದಾದಂಥ ವಿದ್ಯಮಾನಗಳು ಯಾವ ರೀತಿ ಇರಬಹುದು ಎನ್ನುವುದನ್ನು ನೀವು ಚರ್ಚೆ ಮಾಡೋಣ. ಮೊದಲನೇದಾಗಿ ಭಾರತ ಹೇಗೆ ಕಚ್ಚಾ ತೈಲ ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಶೇಖರಿಸಿ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆಯೋ ಆ ವ್ಯವಸ್ಥೆ ಈ ರೀತಿಯಾದಂಥ ಗ್ಯಾಸ್ಗೆ ಇಲ್ಲವೇ ಇಲ್ಲ. ಅದಕ್ಕೆ ಸ್ಟ್ರಾಟಜಿಕ್ ರಿಸರ್ವ್ ಅಂತ ಕರೀತಾರೆ. ಈ ಸ್ಟ್ರಾಟಜಿಕ್ ರಿಸರ್ವು ಇದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಗ್ಯಾಸ್ ಉತ್ಪನ್ನಗಳು ಬರ್ತದೆ, ಬಂದ ತಕ್ಷಣ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡಿದ ತಕ್ಷಣ ಖಾಲಿ ಆಗ್ತದೆ, ಮತ್ತು ನಾವು ಇಂಡೆಂಟ್ ಹಾಕ್ತೀವಿ, ಇಂಡೆಂಟ್ ಹಾಕಿದ ಇಷ್ಟು ದಿವಸಗಳ ಒಳಗಾಗಿ ನಮಗೆ ಹಾರ್ಮೋಸ್ ಮೂಲಕ ಭಾರತವನ್ನು ತಲುಪ್ತದೆ. ತಲುಪಿದ್ದನ್ನು ಯಥಾ ಪ್ರಕಾರ ನಾವು ಆ ದಾಸ್ತಾನನ್ನು ಇಟ್ಕೊಳ್ಳಾರದೆ ಎಲ್ಲ ಕಡೆ ಅದನ್ನು ವಿಸ್ತರಿಸ್ತೀವಿ. ಕಚ್ಚಾ ತೈಲಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಆ ಸಮಸ್ಯೆ ಇಲ್ಲ. ನೋಡಿ, ಎರಡು ವಿಷಯಕ್ಕೆ ಜನ ಇವತ್ತು ಗಾಬರಿಯಾಗಿಲ್ಲ. ಒಂದು, ಪೆಟ್ರೋಲ್ ಬಂಕ್ನಲ್ಲಿ ಕೊಲ್ಲಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಕ್ಯೂ ನಿಂತು ಹೊಡೆದಾಡ್ತಾ ಇದ್ರು, ಪೆಟ್ರೋಲ್ ಬಂಕಿಗೆ ಬೆಂಕಿ ಹಚ್ತೀನಿ ಅಂತ ಇದ್ರು, ಆ ಸ್ಥಿತಿಗೆ ಭಾರತ ದೇಶ ಬಂದಿಲ್ಲ. ಏಕೆಂದರೆ ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಶೇಖರಣೆ ಸಾಕಷ್ಟು ಭಾರತ ದೇಶದಲ್ಲಿದೆ. ಮುಂದಿನ 70 ದಿನಗಳಿಗೆ ಆಗುವಷ್ಟು ಸ್ಟ್ರಾಟಜಿಕ್ ರಿಸರ್ವನ್ನು ಭಾರತ ಹೊಂದಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮೊದಲು 13ರಿಂದ 14 ದಿವಸ ಅಂತ ಹೇಳ್ತಾ ಇದ್ರು, ಬಟ್ ಈಗ ಆಗಿರುವಂಥ ಬೆಳವಣಿಗೆ ಅಂತ ಸುಮಾರು 70 ದಿವಸದವರೆಗೂ ಯಾವ ಸಮಸ್ಯೆ ನಮಗಿಲ್ಲ ಅಂತ ಖಚಿತಪಡಿಸಿದ್ದಾರೆ. ಎರಡನೇದು ಮನೆ ಒಳಗಡೆ ಇರುವಂಥ ಸಿಲಿಂಡರ್ ಬಗ್ಗೆ ಭಾಳ ಗಾಬರಿಯಾಗುವಂಥ ಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಇಲ್ಲ. ಯಾಕೆಂದರೆ ಯಾವ ನೈಸರ್ಗಿಕ ಅನಿಲ ಪೂರೈಕೆ ನಿಯಂತ್ರಣ ಕಾಯ್ದೆ 2026 ಇದೆ, ಅದರ ಪ್ರಕಾರ PNG ಮತ್ತು LPG ಎರಡಕ್ಕೂ ಯಾವುದೇ ರೀತಿಯಾದಂಥ ನಿಯಂತ್ರಣವನ್ನು ಹೇರುವ ಹಾಗಿಲ್ಲ ಅಂತ. ಪೈಪ್ ಮೂಲಕ ಬರುವಂಥ ಗ್ಯಾಸು ಭಾಳಷ್ಟು ನಗರಗಳಲ್ಲಿ ವ್ಯವಸ್ಥೆ ಇರೋದು, ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಇದೆ. ಅದು ಬಿಟ್ಟರೆ ಈ ಸಿಲಿಂಡರ್ ಮೂಲಕ ಬರುವಂಥ ಗ್ಯಾಸು, ಡೊಮೆಸ್ಟಿಕ್ ಗ್ಯಾಸ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಅದನ್ನು ಸಂಪೂರ್ಣವಾಗಿ ದಾಸ್ತಾನು ಏನಿದೆ ಅದು ಆಯಾ ಗೃಹ ಬಳಕೆಗೆ ಕೊಡಬೇಕು. ಡಿಪ್ರಯಾರಿಟೈಸ್ ಮಾಡಿದ್ದಾರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನ. ಅಂದರೆ ಹೋಟೆಲಿನಲ್ಲಿ ಇರುವಂಥ ಗ್ಯಾಸ್ ಸಿಲಿಂಡರ್ಗಳೇನಿದ್ದಾವೆ ಆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಸ್ವಲ್ಪ ವ್ಯತ್ಯಾಸ ಆದರೂ ಪರವಾಗಿಲ್ಲ, ಮನೆಯಲ್ಲಿ ಊರುವಲಿಲ್ಲದೆ ಅಡುಗೆ ಆಗಲಾರದ ಸ್ಥಿತಿಗೆ ಭಾರತ ದೇಶ ಬರಬಾರ್ದು ಅನ್ನೋದು ಈ ದೇಶದ ಸರ್ಕಾರದ ನಿಲುವಾಗಿರೋದರಿಂದ ಪ್ರಯಾರಿಟೈಸ್ ಆಗಿ LPG ಸಿಲಿಂಡರ್ಗಳನ್ನ ಕೊಡಲಾಗಿದೆ, ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ಗೆ ಡಿಪ್ರಯಾರಿಟೈಸ್ ಮಾಡಲಾಗಿದೆ. ಹಾಗಾದರೆ ನಮ್ಮ ಉತ್ಪನ್ನ ಯಾವ ರೀತಿ ತಯಾರಾಗುತ್ತೆ ನೋಡಿ. ಒಟ್ಟು 100% ನಮ್ಮ ಈ LPGಯಲ್ಲಿ 40%ಅನ್ನು ಭಾರತ ಸ್ವತಃ ತಾನೇ ಉತ್ಪಾದನೆಯನ್ನು ಮಾಡುತ್ತೆ. 60%ಅನ್ನು ಸೌದಿ ಅರೇಬಿಯಾ, ಕತಾರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ 3 ಕಡೆಯಿಂದ ನಾವು ಆಮದು ಮಾಡ್ಕೋತೀವಿ. ಇದರಲ್ಲಿ ಕತಾರ್ನ ಯಾವ ಪ್ಲ್ಯಾಂಟ್ ಇದೆ ಆ ಪ್ಲ್ಯಾಂಟನ್ನು ನಿಲ್ಲಿಸಲಾಗಿದೆ, ಸ್ತಬ್ಧಗೊಳಿಸಲಾಗಿದೆ. ಒಂದನೇದು. ಎರಡನೇದು, ಈ ಹಾರ್ಮೂಸ್ ಅಂತೇನು ಹೇಳ್ತೀವಿ, ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಂತ, ಹಾರ್ಮೂಸ್ ಜಲಸಂಧಿ ಅಂತೇನು ಹೇಳ್ತೀವಲ್ಲ, ಅಲ್ಲಿಂದ ಪ್ರತಿ ದಿವಸ 140 ಹಡಗುಗಳು ಅದನ್ನು ಪಾಸಾಗಿ ಬರ್ತದೆ. 140 ವೆಸಲ್ಸ್ ಪಾಸ್ ಆಗ್ತಾಯಿದ್ವು, ಟ್ಯಾಂಕರ್ಸ್ ಅಲ್ಲಿಂದ ಪಾಸ್ ಆಗ್ತಾಯಿದ್ವು. ಈಗ 3ರಿಂದ 4 ಹಡಗುಗಳು ಮಾತ್ರ ಆ ಜಲಸಂಧಿಯ ಮೂಲಕ ಪಾಸ್ ಆಗ್ತಾ ಇದ್ದಾವೆ. ಉಳಿದದ್ದಕ್ಕೆ ನಿಷೇಧವನ್ನು ಹೇರಿದೆ ಇರಾನು. ಒಂದು ವೇಳೆ ಆ ಮೂಲಕ ಬಂದಂಥ ಯಾವುದಾದ್ರೂ ಹಡಗಿದ್ರೆ ಅದರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಉದಾಹರಣೆಗೆ ನಿನ್ನೆ ಒಂದು ವಿದ್ಯಮಾನ ನಡೀತು. ಥೈಲ್ಯಾಂಡಿನಿಂದ ಬರ್ತಾ ಇದ್ದಂಥ, ಭಾರತಕ್ಕೆ ಆಮದಾಗ್ತಾ ಇದ್ದಂಥ ವಸ್ತುವಿನ ಹಡಗಿನ ಮೇಲೆ ದಾಳಿಯನ್ನು ಮಾಡಿದೆ ಇರಾನ್. ಬರ್ತಾ ಇದ್ದಂಥ ಸರಕು ಭಾರತ ದೇಶಕ್ಕೆ ಬರ್ತಾ ಇತ್ತು, ಕಳಿಸ್ತಾ ಇದ್ದದ್ದು ಥೈಲ್ಯಾಂಡ್ ಕಳಿಸ್ತಾ ಇತ್ತು. ಆದರೆ
ಈ ಹಡಗಿನ ಮೇಲೆ ದಾಳಿಯಾಗಿರೋದ್ರಿಂದ ಆ ಸರಕು ಅಲ್ಲಿ ಸ್ಟ್ರಕ್ ಆಗಿದೆ. ಅಲ್ಲಿರುವಂಥ ಸೇಲರ್ಸ್ ಏನಿದ್ದಾರೆ ಅವ್ರನ್ನ ಉಳಿಸುವ ಪ್ರಕ್ರಿಯೆ ನಡೀತಾ ಇದೆ. ಅಂದರೆ ಯಾವ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೂಲಕ 140 ಬರ್ತಾ ಇದ್ವೋ ಅವು 3ರಿಂದ 4 ಆಗಿರೋದ್ರಿಂದ ಕೇವಲ 2% ಅಲ್ಲಿಂದ ಮೂವ್ಮೆಂಟ್ ಆಗ್ತಾ ಇದೆ. ಹಾಗಾದರೆ ಭಾರತದ ಕತೆ ಏನು? ಮುಂದೆ ಹಾಗಾದ್ರೆ ಎಲ್ಲ ಹೋಟ್ಲು ಬಂದ್ ಆಗಿಬಿಡ್ತಾವ? ಎಲ್ಲ ಕಾರ್ಮಿಕರು, ಹೋಟೆಲ್ ಕಾರ್ಮಿಕರು ಬೀದಿಗೆ ಬಿದ್ದುಬಿಡ್ತಾರ? ಬಂಡವಾಳ ಹೂಡಿದ ಹೋಟೆಲ್ ಓನರ್ಸು ಎಲ್ಲ ಸಾಲ ಆಗಿ ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿ ಬರುತ್ತಾ? ಖಂಡಿತವಾಗಿ ಅಂಥ ಸ್ಥಿತಿ ಭಾರತ ಇವತ್ತು ತರಲಾರದಂಥ ಸಂಕಲ್ಪವನ್ನು ಭಾರತ ಸರ್ಕಾರ ಮಾಡಿದೆ. ನರೇಂದ್ರ ಮೋದಿ ಮತ್ತು ಡಾಕ್ಟರ್ ಜಯಶಂಕರ್ ಅವರು ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪೂರ್ವದಿಂದ ಬರುವಂಥ ಇದು ಏನಿದೆ ಅದು ಪ್ಯಾಸಿಫಿಕ್ ಓಷಿಯನ್ನನ್ನು ದಾಟಿಕೊಂಡು ರಷ್ಯನ್ ಪೋರ್ಟ್ಸ್ಗೆ ಹೋಗಿ ರಷ್ಯನ್ ಪೋರ್ಟ್ಸ್ ಮೂಲಕ ಭಾರತಕ್ಕೆ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೂಲಕ ಬರಬೇಕಾದ ಅಗತ್ಯ ಇಲ್ಲ. ಎರಡನೇದಾಗಿ ರಷ್ಯಾ ಹೇಳ್ತಾ ಇದೆ, ನಾವು ಯಾವುದೇ ಕಾರಣಕ್ಕೂ ಪಾಶ್ಚಿಮಾತ್ಯ ದೇಶಗಳಿಗೆ ಈಗ ನಾವು ನಮ್ಮ ಸಪ್ಲೈಯನ್ನು ಕೊಡೋದಿಲ್ಲ ಅಂದರೆ ಹಾಗಾದ್ರೆ ಯಾರು ಕೊಡ್ತೀರಿ? ನಮಗೆ ಬೇರೆ ವೆಂಡರ್ಸ್ಗಳು ಸಿದ್ಧರಾಗಿದ್ದಾರೆ, ನಾವು ಅವರಿಗೆ ಮಾರಾಟ ಮಾಡ್ತೀವಿ. ನೋಡಿ, ಯಾವ ಅಮೇರಿಕಾ ಕಾಲರ್ ಅಪ್ ಮಾಡಿಕೊಂಡು ಭಾರತಕ್ಕೆ ಮಾತ್ರ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಭಾರತಕ್ಕೆ 30 ದಿವಸಗಳ ವಿನಾಯಿತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ತದ್ವಿರುದ್ಧವಾಗಿ ರಷ್ಯಾ ಉಳಿದ ಎಲ್ಲ ದೇಶಗಳಿಗೂ ನೀನು ತೈಲ ಉತ್ಪಾದನೆಯನ್ನು ಮಾಡಿ ನೀನು ಮಾರಾಟ ಮಾಡು, ಕಚ್ಚಾ ತೈಲವನ್ನು ಮಾರಾಟ ಮಾಡು ಅಂತ ಅಮೇರಿಕಾ ರಷ್ಯಾಗೆ ಹೇಳಿದೆ. ಇಲ್ಲಿ ಒಂದು ನಮಗೆ ಕಾಣಿಸೋದೇನಪ್ಪ ಅಂದರೆ, ಯಾವ ಅಲಾಸ್ಕಾದಲ್ಲಿ ಒಂದು ಕಡೆ ಡೊನಾಲ್ಡ್ ಟ್ರಂಪು, ಒಂದು ಕಡೆ ವ್ಲಾದಿಮಿರ್ ಪುಟಿನ್ ನಿಂತು ಮಾತುಕತೆಯನ್ನು ನಡೆಸಿದರೆ, ಹಿಂದ್ ಕಡೆ ಯುದ್ಧದ ವಿಮಾನಗಳ ಮೇಲೆ ಹಾರಾಡ್ತಾ ಇರೋ ಸಂದರ್ಭದಲ್ಲಿ ಇಬ್ಬರು ಮಾತುಕತೆಯನ್ನು ನಡೆಸಿದ್ರಲ್ಲ, ಅವಾಗ ಒಂದು ಸಂಧಾನಕ್ಕೆ ಬಂದದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನಪ್ಪ ಅಂದರೆ, ಅಮೇರಿಕೆಗೆ ರಷ್ಯಾ ಸ್ಪಷ್ಟವಾಗಿ ಹೇಳಿದೆ ನಿನ್ನ ತಂಟಿಗೆ ನಾನು ಬರೋದಿಲ್ಲ ಅಂತ ಹೇಳಿದೆ. ರಷ್ಯಾ ಏನು ಹೇಳಿದೆ, ನಿನ್ನ ತಂಟಿಗೆ ನಾನು ಬರೋದಿಲ್ಲ ಅಂತ ಅಮೇರಿಕಕ್ಕೆ ಹೇಳಿದೆ. ಅಮೇರಿಕ ರಷ್ಯಾಗೆ ಹೇಳಿದೆ, ಉಕ್ರೇನ್ಗೆ ನಾವು ಇನ್ನು ಮುಂದೆ ಸಹಾಯ ಮಾಡೋದಲ್ಲಿ ಈಗಾಗಲೇ ನಾವು ಸೋತು ಹೋಗಿದ್ದೀವಿ, ನಮ್ಗೆ ಇನ್ನೂ ಸಪ್ಲೈ ಮಾಡು ಅಂದರೆ ಅವರಿಗೆ ನಾವು ಕೊಡುವ ಸ್ಥಿತಿಯಲ್ಲಿಲ್ಲ ಅಂತ ಒಳಸಂಧಾನ ಆಗಿರುವ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ರಷ್ಯಾದಿಂದ ಖರೀದಿ ಮಾಡಬೇಡಿ, ಅವ್ರಿಗೆ ಯುದ್ಧಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರೂ ಕೂಡ ಒಳಗಿಂದೊಳಗೆ ಒಪ್ಪಂದ ಆಗಿರುವ ಲಕ್ಷಣಗಳು ಅವತ್ತಿನಿಂದ ಗೋಚರಿಸ್ತಾ ಇದ್ದಾವೆ. ಏಕೆಂದರೆ ಅವತ್ತಿಂದನೂ ಭಾರತ ಖರೀದಿ ಮಾಡ್ತಾನೇ ಇದೆ, ಫೆಬ್ರವರಿನಲ್ಲೂ ಮಾಡಿದೆ. ಯಾವುದೇ ರೀತಿಯಾದಂಥ ಏನೂ ಮಾಡಲಾರದ ಸ್ಥಿತಿಯಲ್ಲಿ ಅಮೇರಿಕ ಇದೆ. ಇರಲಿ, ವಿಷಯ ಅದಲ್ಲ. ವಿಷಯ ಏನು, ಈಗ ರಷ್ಯಾ ಯಾವ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ತನ್ನ ಕಚ್ಚಾ ತೈಲವನ್ನಾಗಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನಾಗಲಿ ಕೊಡೋದಿಲ್ಲ ಅಂತ ಹೇಳಿದೆಯೋ, ಆ ಎಲ್ಲ ದಾಸ್ತಾನು ಭಾರತಕ್ಕೆ ಬರುವ ಎಲ್ಲ ಸ್ಪಷ್ಟವಾದಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಎರಡನೇದು, ಇಂಡೋನೇಷ್ಯಾ ಮತ್ತು ಸಿಂಗಾಪುರ್ಗೆ ಕಳಿಸ್ತಾ ಇದ್ದಂಥ ವೆಸಲ್ಗಳು ಭಾರತಕ್ಕೆ ರೀಡೈರೆಕ್ಟ್ ಆಗಿ ಭಾರತಕ್ಕೆ ಬರ್ತಾ ಇದ್ದಾವೆ. ಭಾರತ 27 ರಾಷ್ಟ್ರಗಳಿಂದ ಆಮದು ಮಾಡ್ಕೋತಾ ಇರುವಂಥ ತೈಲೋತ್ಪನ್ನಗಳನ್ನು 40 ದೇಶಕ್ಕೆ ವಿಸ್ತರಣೆಯನ್ನು ಮಾಡಿಕೊಂಡಿದೆ. ಇದು ಯಾವುದೂ ಮುಖ್ಯ ಅಲ್ಲ. ಮುಖ್ಯ ಏನಪ್ಪ ಅಂದರೆ, ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಭಾರತದ ವಿದೇಶಾಂಗ ಸಚಿವರು ನಿನ್ನೆ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತ ತನ್ನ ಹಡಗುಗಳಲ್ಲಿ ತೈಲೋತ್ಪನ್ನಗಳನ್ನು, ಅನಿಲ ಉತ್ಪನ್ನಗಳನ್ನು ತರಿಸುವಂಥ ವ್ಯವಸ್ಥೆಗೆ ಇರಾನು ಒಪ್ಪಿಗೆಯನ್ನು ಸೂಚಿಸಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗೇನಾದರೂ ಆಗಿದ್ದೇ ನಿಜ ಆದರೆ ಭಾರತದಲ್ಲಿ ಯಾವುದೇ ರೀತಿಯದಾದಂಥ ಕೊರತೆ ಇಲ್ಲದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಬರ್ತವೆ, ಈ ನಮ್ಮ ಕಾರ್ಗಳಿಗೆ ಹಾಕುವಂಥ ಗ್ಯಾಸೋಲಿನ್ನು ಸಪ್ಲೈ ಆಗುತ್ತೆ, ಜೊತೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಮ್ಮ ತೈಲೋತ್ಪನ್ನಗಳ ಶುದ್ಧೀಕರಣವೂ ನಡೆಯುತ್ತೆ, ಕಾರ್ಗಳಿಗೆ ಪೆಟ್ರೋಲು ಡೀಸೆಲ್ಗಳು ಲಭ್ಯ ಆಗ್ತಾ ಇದ್ದಾವೆ. ನೋಡಿ, ಕೋವಿಡ್ ಸಂದರ್ಭದಲ್ಲಿ 85 ಕೋಟಿ ಜನರಿಗೆ ರೇಷನನ್ನು ಒದಗಿಸುವಂಥ ಸಂಕಲ್ಪವನ್ನು ಅವತ್ತು 2021-22ರಲ್ಲಿ ನರೇಂದ್ರ ಮೋದಿ ಮಾಡಿದರು. ಅದನ್ನು ಇಲ್ಲಿಯವರೆಗೂ ಅವರು ನಿಲ್ಲಿಸಿಲ್ಲ. ಈಗಲೂ ಪ್ರತಿ ದಿವಸ ಭಾರತ ದೇಶದ 85 ಕೋಟಿ ಜನ ಅದರ ಲಾಭವನ್ನು ಪಡಿತಾ ಇದ್ದಾರೆ. ಅಂದರೆ ಭಾರತ ಯಾವತ್ತೂ ದೇಹಿ ಅನ್ನಲಾರದ ಮತ್ತು ಆತ್ಮನಿರ್ಭರತೆಯನ್ನು ಉಳಿಸಿಕೊಂಡಿರುವ ದೇಶ. ಕೇವಲ ಈ ಆಹಾರೋತ್ಪನ್ನಗಳಿಗೆ ಮಾತ್ರ ಅಲ್ಲ, ತೈಲ ಇರಬಹುದು, ಗ್ಯಾಸ್ ಇರಬಹುದು, ಬೇರೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ತನ್ನ ಮೇಲೆ ತಾನು ನಿರ್ಭರ ಆಗುವಂಥ ಸೆಲ್ಫ್ ರಿಲಯನ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಸ್ವಾವಲಂಬಿ ರಾಷ್ಟ್ರ ಆಗುವ ನಿಟ್ಟಿನಲ್ಲಿ ತನ್ನ ಎಲ್ಲ ಪಾಲಿಸಿಗಳನ್ನು ಮಾಡಿಕೊಂಡಿದೆ. ಏನಾಗತ್ತೆ, ಯುದ್ಧದ ಸಂದರ್ಭದಲ್ಲಿ ದಿಢೀರಾಗಿ ಈ ರೀತಿಯಾದಂಥ ಬೆಳವಣಿಗೆ ಆದಾಗ ಆದ್ಯತೆಯನ್ನು ಕೊಡಬೇಕಾದ ಅನಿವಾರ್ಯತೆ ಸರ್ಕಾರಗಳಿಗೆ ಬರುತ್ತೆ. ಈ ದೇಶದಲ್ಲಿ 140 ಕೋಟಿ ಜನ ಇದ್ದೀವಿ ನಾವು. 140 ಕೋಟಿ ಜನರಲ್ಲಿ 60 ಕೋಟಿ ಮನೆಗಳಿದ್ದಾವೆ ಅಂತ ಲೆಕ್ಕ ಹಿಡಿದ್ರು, ಅಥವಾ ಒಂದು 50-55 ಕೋಟಿ ಮನೆಗಳಿದ್ದಾವೆ ಅಂತ ಲೆಕ್ಕ ಹಾಕಿದರು. ಅಷ್ಟು ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ಗಳಿರ್ತವೆ. ಯಾರೂ ಎಲೆಕ್ಟ್ರಿಕ್ ಇಂಡಕ್ಷನ್ನಲ್ಲಿ ಅಡುಗೆ ಮಾಡುವಂಥ ವ್ಯವಸ್ಥೆ ಭಾರತ ದೇಶದಲ್ಲಿಲ್ಲ, ವಿದೇಶದಲ್ಲಿದೆ.
ಹಾಗಿದ್ದಾಗ ದೇಶದ ಜನ ರೊಚ್ಚಿಗೆ ಎದ್ದುಬಿಟ್ರೆ ಕಷ್ಟ ಅನ್ನುವಂಥ ಕಾರಣಕ್ಕೋಸ್ಕರ ಆದ್ಯತೆಯಲ್ಲಿ ಗೃಹ ಅನಿಲಕ್ಕೆ ಕೊಟ್ಟು ಕಮರ್ಷಿಯಲ್ ಗ್ಯಾಸ್ಗೆ ಡಿಪ್ರಯಾರಿಟೈಸ್ ಮಾಡಿ ಬ್ಯಾಲೆನ್ಸ್ ಸಮತೋಲನವನ್ನು ಕಾಪಾಡಿಕೊಳ್ಳುವ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಅಮೇರಿಕಾದಲ್ಲಿ ಒಂದೇ ಒಂದು ದಿವಸದಲ್ಲಿ $3.30 ಅಥವಾ $3.45 ಇದ್ದಂಥ ಪೆಟ್ರೋಲು, ಗ್ಯಾಲನ್ಗಿರುವಂಥ ಪೆಟ್ರೋಲು ನಿನ್ನೆ $4.65 1 ಗ್ಯಾಲನ್ ಪೆಟ್ರೋಲ್ ಆಗಿದೆ. ಅಷ್ಟು ರೇಟ್ ಏರಿಕೆಯಾಗಿದೆ. ಇಡೀ ಅಮೇರಿಕದ ಜನ ರೊಚ್ಚಿಗೆ ಎದ್ದಿದ್ದಾರೆ. ಯಾರಿಗೆ ಬೇಕಾಗಿತ್ತು ನೀನು ಯುದ್ಧ, ಯಾರಿಗೆ ಮಗ ಮಾಡಲಿಕ್ಕೆ ಹೊರಟಿದೆಯಾ, ಮಗ ಮಾಡ್ತಾ ಇಲ್ಲ ನೀನು ಮಂಗ ಮಾಡ್ತಾ ಇದೆಯಾ ಅಂತ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಇನ್ನಿಲ್ಲದ ಹಾಗೆ ಹಳಿತಾ ಇದ್ದಾರೆ. ಎರಡನೇದಾಗಿ ಭಾಳ ದೊಡ್ಡ ಬೆಳವಣಿಗೆ ಏನಾಗಿದೆ ಅಂದರೆ, ಇರಾನು ಅವ್ರಿಗೆ ಒಂದು ಭಾಳ ದೊಡ್ಡದಾದಂಥ ಈ ಮತಾಂಧ ಮುಸಲ್ಮಾನರು ಇರ್ತಾರಲ್ಲ, ಅವ್ರಿಗೊಂದು ಚಟ ಇರುತ್ತೆ. ಏನಪ್ಪ, ನಾನು ಸತ್ರೂ ಪರವಾಗಿಲ್ಲ, ಎಲ್ಲರನ್ನೂ ಸಾಯಿಸೇ ಹೋಗೋದು ನಾನು ಅಂತೇಳಿ. ಅವರಲ್ಲಿ ಈ ಶಹಾದತ್ ಅಂತ ಇದೆಯಲ್ಲ, ಹುತಾತ್ಮ ಅಂತಾರೆ. ಶಹಾದತ್ ಅಂದರೆ ಮನೆಯಲ್ಲಿಯೋ ತ್ಯಾಗ ಅಂತ ಹೇಳಿದೆ ಅಂತ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ತಪ್ಪು ಹೇಳಿದಿರಿ ನೀವು ಅಂತ ಹೇಳಿದರು. ತಿದ್ಕೋತೀನಿ. ಶಹಾದತ್ ಅಂತಿದೆಯಲ್ಲ, ಇದನ್ನು ಅವರು ಗ್ಲೋರಿಫೈ ಮಾಡ್ಕೋತಾರೆ. ಅಂದರೆ ನಮ್ಮನ್ನು ಹೇಗೂ ಹೊಡೆದು ಸಾಯಿಸ್ತಾ ಇದೆಯಾ ನೀನು, ನಾನು ಜಗತ್ತನ್ನೇ ಸಾಯಿಸಿ ಹೊರಟೋಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಸಾಗ್ತಾ ಇದೆಯೋ ಅನ್ನುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಹೇಗೆ ಅಂತ ಹೇಳ್ತೀನಿ ನಿಮಗೆ. ನಿನ್ನೆವರೆಗೂ ಕೇವಲ ತೈಲಾಗಾರದ ಮೇಲೆ, ಎಲ್ಲೆಲ್ಲಿ ಅಮೇರಿಕ ಎಂಬಸಿಗಳು ಇದ್ದಾವೆ ಅದರ ಮೇಲೆ ದಾಳಿ, ಎಲ್ಲೆಲ್ಲಿ ಅಮೇರಿಕ ಏರ್ ಬೇಸ್ಗಳಿದ್ದಾವೆ ಅದರ ಮೇಲೆ ದಾಳಿ ಮಾಡ್ತಾ ಇದ್ದಂಥ ಇರಾನು ಇದ್ದಕ್ಕಿದ್ದ ಹಾಗೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಇನ್ನು ಮುಂದೆ ನಾನು ಎಲ್ಲ ಸಾಫ್ಟ್ವೇರ್ ಕಂಪನಿ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳಿದೆ. ಎಲ್ಲಿ? ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ, ಸೌದಿ ಅರೇಬಿಯಾದಲ್ಲಿ, ಕತಾರಲ್ಲಿ, ಬಹರಿನ್ನಲ್ಲಿ, ಅಬುಧಾಬಿಯಲ್ಲಿ ಎಲ್ಲೆಲ್ಲಿ ಬ್ಯಾಂಕುಗಳಿದಾವೋ, ವಾಣಿಜ್ಯ ಸಂಕೀರ್ಣಗಳಿದಾವೋ, ಸಾಫ್ಟ್ವೇರ್ ಕಂಪನಿಗಳಿದಾವೋ, ಆ ಎಲ್ಲ ಏರಿಯಾದ ಮೇಲೆ ನಾನು ದಾಳಿ ಮಾಡ್ತೀನಿ, ಅವನು ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ನೀವು ದುಬೈಗೆ ಹೋದ್ರೆ ಗೊತ್ತಾಗುತ್ತೆ. ದುಬೈನಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ, ಎಜುಕೇಷನ್ಗೆ ಒಂದು ಸಿಟಿ, ಮೀಡಿಯಾ ಸಿಟಿ ಅಂತ ಮಾಡಿದ್ದಾರೆ, ಎಜುಕೇಷನ್ಗೆ ಒಂದು ಸಿಟಿ ಮಾಡಿದ್ದಾರೆ, ಟೆಕ್ನಾಲಜಿ ಸಿಟಿ ಅಂತ ಮಾಡಿದ್ದಾರೆ. ಊರ ಹೊರಗೆ, ದುಬೈ ಊರ ಹೊರಗೆ ಹೋಗ್ಬಿಟ್ರೆ ಈ ರೀತಿಯಾದಂಥ ಬೇರೆ ಬೇರೆ ಸಿಟಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ನೀವು ಎಜುಕೇಷನ್ ಸಿಟಿಗೆ ಹೋಗ್ಬಿಟ್ರೆ ಬರೀ ಯೂನಿವರ್ಸಿಟಿಗಳಿದಾವೆ ಅಲ್ಲಿ, ಕಾಲೇಜುಗಳು, ಯೂನಿವರ್ಸಿಟಿಗಳು, ಜಗತ್ತಿನ ಎಲ್ಲ ವಿದ್ಯಾರ್ಥಿಗಳು ಬಂದು ಅಲ್ಲಿ ಓದಲಿಕ್ಕೆ ವ್ಯವಸ್ಥೆ. ಮೀಡಿಯಾ ಸಿಟಿಗೆ ಹೋದರೆ ಜಗತ್ತಿನ ಎಲ್ಲ ಚಾನಲ್ಗಳಿಗೂ ಜಾಗ ಮಾಡಿಕೊಟ್ಟಿದ್ದಾನೆ ಅಲ್ಲಿ ಶೇಖು. ಅಲ್ಲಿ ಬರೀ ಚಾನಲ್ಗಳ ಊರದು, ಅಲ್ಲಿ ಅವ್ರಿಗೆ ಅಪಾರ್ಟ್ಮೆಂಟು ಇರಲಿಕ್ಕೆ ವ್ಯವಸ್ಥೆ, ಈ ರೀತಿ ಟೆಕ್ನಾಲಜಿಗೂ ವ್ಯವಸ್ಥೆ ಇದೆ ದುಬೈನಲ್ಲಿ. ಅದರ ಮೇಲೆ ನೇರವಾದ ದಾಳಿ ಮಾಡಿದರೆ, ನಮ್ಮಲ್ಲಿ ಹಾಗೆ ಅಲ್ಲೊಂದು ಇಲ್ಲೊಂದಲ್ಲ, ಒಂದೇ ಕಡೆ ಎಲ್ಲರೂ ಸಿಗ್ತಾರೆ, ಎಲ್ಲರನ್ನೂ ಮುಗಿಸ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ಫಿದಾಯಿನ್ ಮಾಡೋ, ಅಂದರೆ ಆತ್ಮಾಹುತಿ ಮಾಡಿಕೊಳ್ಳುವ, ರಂಜಾನ್ ಪವಿತ್ರ ತಿಂಗಳಲ್ಲಿ ನಮ್ಮನ್ನು ನಾವು ಆತ್ಮಾಹುತಿ ಮಾಡ್ಕೋತೀವಿ ಅನ್ನೋ ನಿಟ್ಟಿನಲ್ಲಿ ಇರಾನು ಭಾಳ ದೊಡ್ಡ ಮಟ್ಟದ ಹೆಜ್ಜೆಯನ್ನು ಇಡ್ತಾ ಇದೆ. ಒಂದನೇದ್ದು. ಎರಡನೇದ್ದು, ಅದು ಎಷ್ಟು ಹತಾಶಗೊಂಡಿದೆ ಅಂದರೆ, ಅದು ನ್ಯೂಕ್ ಬಾಂಬ್ ಇಲ್ಲ ಅಂತ ಅಂದ್ಕೊಳ್ಳಿ ನೀವು, ನ್ಯೂಕ್ಲಿಯರ್ ಬಾಂಬ್ ಇಲ್ಲ ಅದರ ಹತ್ರ ಅಂತ ನಾವು ಅಂದ್ಕೊಳ್ಳೋಣ, ಸಮಾಧಾನ ಪಟ್ಕೊಳ್ಳೋಣ. ಅದರ ಹತ್ರ ಡರ್ಟಿ ಬಾಂಬು ಇದೆ ಅನ್ನೋದು 100ಕ್ಕೆ 100 ದಿಟ್ಟ. ಡರ್ಟಿ ಬಾಂಬ್ ಅಂದರೆ ಏನು? ಯಾವ ಯುರೇನಿಯಂ ಎನ್ರಿಚ್ಮೆಂಟ್ ಆಗಿ ಒಂದು 60% ಆಗಿರುತ್ತೋ, ಆ 60%ಅಲ್ಲಿ ಈ ಡರ್ಟಿ ಬಾಂಬನ್ನು ತಯಾರು ಮಾಡ್ಬೋದು. ಈ ಡರ್ಟಿ ಬಾಂಬನ್ನು ವಾರ್ ಹೆಡ್ಗೆ ಜೋಡಿಸಿ, ಇದಕ್ಕೆ ಕ್ಷಿಪಣಿಯ ಹೆಡ್ಗೆ ಜೋಡಿಸಿ ಹೊಡೆದು ಬಿಟ್ಟರೆ ನ್ಯೂಕ್ಲಿಯರ್ ಎಫೆಕ್ಟಿನ ಹತ್ತತ್ರ ಡ್ಯಾಮೇಜ್ ಮಾಡುವಂಥ ಶಕ್ತಿ ಅದಕ್ಕಿದೆ. ಜೊತೆಗೆ ನಾನು 3 ದಿವಸದ ಕೆಳಗೆ ಹೇಳಿದ್ದೆ, ಏನಂತ, ಡಿಸಾಲಿನೇಷನ್ ಪ್ಲ್ಯಾಂಟ್ ಮೇಲೆ ಅವ್ರು ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಅವತ್ತೇ ನಾನು ಹೇಳಿದ್ದೆ. ಅಂದರೆ ಯಾವ ನೀರಿನ, ಸಮುದ್ರ ನೀರನ್ನು ಅದರಲ್ಲಿ ಉಪ್ಪನ್ನು ತೆಗೆದು ಶೋಧಿಸಿ ಶುದ್ಧ ನೀರನ್ನು ಮಾಡಿ ಬಳಸ್ತದೋ ಕೊಲ್ಲಿ ರಾಷ್ಟ್ರಗಳು, ಅದರ ಮೇಲೆ ದಾಳಿ ಮಾಡುವಂಥ ಯತ್ನವನ್ನು ಮಾಡಬಹುದು ಅಂತ ಹೇಳಿದ್ದೆ. ಈಗ ಆ ಮಾತನ್ನು ನಿನ್ನೆ ಇರಾನ್ ಹೇಳ್ತಾ ಇದೆ. ಅಂದರೆ ಇರಾನು ತಾನು ಹಾಳಾಗುವುದಲ್ಲದೆ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನ ಹಾಳು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದೆ. ಇದು ಇರಾನ್ ಪಾರ್ಟ್ ಆಯಿತು. ಇನ್ನು ಅಮೇರಿಕ ಇಸ್ರೇಲ್ ವಿಚಾರಕ್ಕೆ ಬರೋಣ. ಕಳೆದ 3 ದಿನಗಳಿಂದ ನೀವು ಗಮನಿಸಿ ನೋಡಿ, ಡೊನಾಲ್ಡ್ ಟ್ರಂಪ್ನ ಮಾತಿನಲ್ಲಿ ಒಂದು ರೀತಿಯ ಆತಂಕ, ಭಯ, ಗಾಬರಿ, ಆಮೇಲೆ ಚಡಪಡಿಕೆ ಸ್ಪಷ್ಟವಾಗಿ ಕಾಣಿಸ್ತದೆ. ಒಂದು ಸಲ ಹೇಳ್ತಾರೆ, ನಾನು ಮನಸ್ಸು ಮಾಡಿದ ಈ ಕ್ಷಣದಲ್ಲಿ ಯುದ್ಧವನ್ನು ನಿಲ್ಲಿಸಬಲ್ಲೆ ಅಂತ ಒಂದು ಸಲ ಹೇಳ್ತಾರೆ. ಮತ್ತೊಂದು ಸಲ ಹೇಳ್ತಾರೆ, ಅವರು ಇಡೀ ನೇವಿಯನ್ನು ನಾವು ಹಾಳು ಮಾಡಿಬಿಟ್ಟಿದ್ದೀವಿ, ಇಡೀ ಇರಾನ್ ಬದುಕಲಾರದ ಹಾಗೆ ಮಾಡೇ ನಾವು ಯುದ್ಧ ನಿಲ್ಲಿಸೋದು ಮತ್ತೊಂದು ಸಲ ಹೇಳ್ತಾರೆ. ಒಂದೊಂದು ಸಲ ಒಂದೊಂದು ಹೇಳಿಕೆಯನ್ನು ಅವ್ರು ನೀಡ್ತಾ ಇದ್ದಾರೆ. ಇಲ್ಲಿ ಮಾತನಾಡಲಾರದೆ ಇರುವ ದೇಶ ಏಕಮೇವ ದೇಶ ಇಸ್ರೇಲು. ಆದರೆ ಇಸ್ರೇಲ್ನ ಸ್ಥಿತಿ ಎಷ್ಟು ಘಾಸಿಯನ್ನುಂಟು ಮಾಡಿದೆ ಇರಾನ್ ಅವ್ರಿಗೆ ಅಂದರೆ, ಇವರ ಐರನ್ ಡೋಮ್ ಏನಾಯಿತು ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ಇಸ್ರೇಲ್ ಮೇಲೆ ಇರಾನ್ನಿಂದ ಯಾವ ರೀತಿ ದಾಳಿ ಆಗ್ತಾ ಇದೆ ಅಂದರೆ, ಇಸ್ರೇಲ್ನ ಸಿವಿಲ್ ಏರಿಯಾದ ಮೇಲೆ ಕಂಡಲ್ಲಿ ಅದು ಬಾಂಬ್ ಹಾಕ್ತಾ ಇದೆ. ಆದರೆ ಅಲ್ಲಿ ಸೋಷಿಯಲ್ ಮೀಡಿಯಾನ ಸಂಪೂರ್ಣವಾಗಿ ನಿಷೇಧಿಸಿರುವುದರಿಂದ, ಎಲ್ಲಿಯೂ ಆ ರೀತಿಯ ಸ್ಟೋರಿಗಳು ಬರಲಾರ್ದ ಹಾಗೆ ನೋಡ್ಕೊಳ್ತಾ ಇರೋದರಿಂದ ಇಸ್ರೇಲ್ಗಾಗಿರುವ ಹಾನಿಯನ್ನು ನಾವಿಲ್ಲಿ
ಗಮನಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಈಗ ಅವ್ರೇನು ಹೇಳ್ತಾ ಇದ್ದಾರೆ, ಇರಾನ್ನವರು, ನಮ್ಮ ಇನ್ನೊಬ್ಬ ಉತ್ತರಾಧಿಕಾರಿಯನ್ನು ನಾವು ನೇಮಕಾತಿ ಮಾಡಿದ್ದೀವಿ, ನಮ್ಮ ಪರಮೋಚ್ಚ ನಾಯಕ ಧಾರ್ಮಿಕ ನಾಯಕನನ್ನು ಮಾಡಿದ್ದೀವಿ, ಮುಜ್ತಬಾ ಅಲಿ ಹುಸೇನಿ ಆಯಾತುಲ್ಲಾ ಖಾಮ್ನಿಯನನ್ನು ಮಾಡಿದ್ದೀವಿ ಅಂತ. ನಮ್ಮಲ್ಲಿ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಿಯಿಂದ ಹಿಡಿದು MP ಯಿಂದ ಹಿಡಿದು ಈ ಮೆಂಬರ್ ಆಫ್ ಪಾರ್ಲಿಮೆಂಟಿಂದ ಹಿಡಿದು ಸುಪ್ರೀಂ ಕೋರ್ಟ್ ಜಸ್ಟಿಸ್ ತನಕ ಎಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ದೀಕ್ಷೆ ತಗೊಳ್ಳೋದು ಅಂತ, ಓತ್ ಟೇಕಿಂಗ್ ಸೆರೆಮನಿ ಅಂತ ಮಾಡ್ತೀವಿ. ಇರಾನ್ನಲ್ಲಿ ತದ್ವಿರುದ್ಧವಾಗಿದೆ. ಅಲ್ಲೇನೆಂದರೆ ಅಲ್ಲಿಯ ದಂಡನಾಯಕ, ಅಲ್ಲಿಯ ರಾಷ್ಟ್ರಪತಿ, ಅಲ್ಲಿಯ ಪ್ರಧಾನಮಂತ್ರಿ, ಅಲ್ಲಿಯ ಸುಪ್ರೀಂ ಕೋರ್ಟ್ ಜಸ್ಟಿಸ್ಸು, ಅಲ್ಲಿಯ ಜನ ಈ ಧಾರ್ಮಿಕ ಪರಮೋಚ್ಚ ನಾಯಕನ ಎದುರುಗಡೆ ನಿಂತು ತಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು. ಅಂದರೆ ಯಾವ ಧಾರ್ಮಿಕ ನಾಯಕ ಎಲ್ಲರೆದುರಿಗೆ ತನ್ನ ಇದನ್ನು ಸ್ವೀಕಾರ ಮಾಡಬೇಕು, ಉತ್ತರಾಧಿಕಾರಿಯಾಗಿರುವ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಅದಕ್ಕೆ ತದ್ವಿರುದ್ಧವಾಗಿ ಮುಜ್ತಬಾ ಅಲಿ ಖೊಮೇನಿ ಎದುರುಗಡೆ ಉಳಿದವರೆಲ್ಲ ತಗೋತಾರೆ ಪ್ರಮಾಣ ಅಂತ. ಏನಂತ, ನಾವು ಈ ದೇಶದ ಪರಮೋಚ್ಚ ನಾಯಕನಾದಂಥ ಮುಜ್ತಬಾ ಅಲಿ ಖೊಮೇನಿ ಎದುರುಗಡೆ ಪ್ರಮಾಣವನ್ನು ಸ್ವೀಕರಿಸ್ತಾ ಇದ್ದೀವಿ, ಈ ದೇಶದ ಧರ್ಮವನ್ನು ರಕ್ಷಣೆ ಮಾಡ್ತೀವಿ, ಅದೇನೇನೋ ಇದೆ, ಆ ರೀತಿ ಸ್ವೀಕಾರ ಮಾಡಬೇಕು. ಮಜಾ ಅಂದರೆ ಮುಜ್ತಬಾ ಅಲಿ ಖೊಮೇನಿ ಇರಲೇ ಇಲ್ಲ ಈ ಪ್ರಮಾಣ ವಚನ ಸ್ವೀಕಾರದಲ್ಲಿ. ಅಲ್ಲಿ ಆತನ ಒಂದು ಗೊಂಬೆಯನ್ನು ನಿಲ್ಲಿಸಲಾಗಿತ್ತು. ಪುತ್ಥಳಿ ಅಂದರೆ ಭಾಳ ದೊಡ್ಡ ಶಬ್ದ ಆಗುತ್ತೆ, ಅಥವಾ ಪ್ರತಿಮೆ ಅಂದರೆ ಅದಕ್ಕಿಂತ ದೊಡ್ಡ ಶಬ್ದ ಆಗುತ್ತೆ, ಅದೆಲ್ಲ ಅಲ್ಲ, ಒಂದು ಗೊಂಬೆಯನ್ನು ಅವನ ರೀತಿಯಲ್ಲಿ ನಿಲ್ಲಿಸಲಾಗಿತ್ತು. ಅದರ ಎದುರಿಗೆ ಎಲ್ಲರೂ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾಯಿದ್ರು ಮೊನ್ನೆ ರಾತ್ರಿ. ಅಂದರೆ ಒಂದೋ ಮುಜ್ತಬಾ ಅಲಿ ಖೊಮೇನಿಯನ್ನು ಖಲಾಸ್ ಮಾಡಿಬಿಟ್ಟಿದ್ದಾರೆ ಇಸ್ರೇಲ್ನವರು, ಇಲ್ಲವೋ ಆತ 28ನೇ ತಾರೀಕು ಆದ ದಾಳಿಯ ಸಂದರ್ಭದಲ್ಲಿ ಖಾಮ್ನಿಯ ಜೊತೆಗೆ ಈತನನ್ನು ಹೊಡೆಯಲಾಗಿದೆ, ಈತ ಸಂಪೂರ್ಣವಾಗಿ ಗಾಯಾಳವಾಗಿದ್ದಾನೆ, ಆತ ಹೊರಗಡೆ ಬಂದರೆ ಹೊಡೆದು ಸಾಯಿಸ್ತಾರೆ ಅಂಥೇಳಿ ಆತನನ್ನು ಒಳಗಡೆ ಮುಚ್ಚಿ ಇಡಲಾಗಿದೆ. ಏನಾಗಿದೆ ಅನ್ನೋದು ಯುದ್ಧದ ಸಂದರ್ಭದಲ್ಲಿ ಅವರು ಹೇಳುವವರೆಗೂ ನಮಗೆ ಖಚಿತವಾಗಿ ಗೊತ್ತಾಗೋದಿಲ್ಲ. ಹೇಳುವುದು ಕೂಡ ತಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಎಲ್ಲ ರಾಷ್ಟ್ರಗಳು ಹೇಳ್ತವೆ. ಇಸ್ರೇಲ್ ಹೇಳಿದ್ದನ್ನು ಕೇಳಿ ನಾವು ವಿಡಿಯೋ ಮಾಡಿ ನನ್ನಂಥ ಮೂರ್ಖ ಯಾರೂ ಇರೋದಿಲ್ಲ. ಅಮೇರಿಕ ಹೇಳಿದ್ದನ್ನು ಹೇಳಿದರೆ ನಿಮ್ಗೆ ನಾನು ಸುಳ್ಳಿನಲ್ಲಿ ಅತಿ ಸುಳ್ಳಾಗಿಬಿಡುತ್ತೆ. ಆ ದೇಶಗಳು ತಮ್ಮ ಅನುಕೂಲಕ್ಕೆ, ತಮ್ಮ ಯುದ್ಧದ ಚಾಣಾಕ್ಷತೆಗೆ, ತಮ್ಮ ಮುತ್ಸದ್ದಿತನಕ್ಕೆ, ತಮ್ಮ ತಂತ್ರಗಾರಿಕೆಗೆ ಸುದ್ದಿಗಳನ್ನು ಹರಿಬಿಡ್ತವೆ. ಆ ಸುದ್ದಿಗಳು ನಿಜವಾಗಿರಬೇಕು ಅಂತ ಏನೂ ಇಲ್ಲ. ಹೀಗಾಗಿ ಈಗ ನಾನು ಹೇಳಿರುವಂಥ ಅಂಕಿಅಂಶಗಳು ಮಾತ್ರ 100ಕ್ಕೆ 100 ದಿಟ ಗ್ಯಾಸೋಲಿನ್ ವಿಚಾರಕ್ಕೆ ಮತ್ತು ಪೆಟ್ರೋಲಿನ ಉತ್ಪನ್ನಗಳ ವಿಚಾರಕ್ಕೆ. ಆದರೆ ಯಾವ ಇಸ್ರೇಲು ಮತ್ತು ಇರಾನು ಮಾತಾಡ್ತಾ ಇದ್ದಾವಲ್ಲ, ಆ ಮಾತುಗಳು ವಾಸ್ತವದಲ್ಲಿ ಅನುಷ್ಠಾನಕ್ಕೆ ಬಂದರೆ ಮಾತ್ರ ನಂಬಬಹುದೇ ವಿನ ಇಲ್ಲದೇ ಇದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಂದ ಮಾಹಿತಿಯನ್ನು ತಮಗೆ ಹಂಚಬೇಕಾಗಿದ್ದು ನನ್ನ ಕರ್ತವ್ಯ ಅಂತಾನೆ. ಆದ್ದರಿಂದ ಎಲ್ಲ ವಿಷಯಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಅಲ್ಲೊಂದು ಹಿಂಗೆ ಕೈ ಇದೆ, ಅದು ಸುಮ್ಮನೆ ಟಚ್ ಮಾಡಿ, ಅದು ಲೈಕ್ ಬಟನ್ ಅಂತ. ಹಾಗೆ ಲೈಕ್ ಮಾಡಿದರೆ ಹೆಚ್ಚು ಜನರಿಗೆ ತಲುಪತ್ತೆ ಅಂತ ಒಂದು ಮಾಹಿತಿ ಇದೆ ತಾಂತ್ರಿಕವಾಗಿ. ದಯವಿಟ್ಟು ಅದೊಂದು ಮಾಡಿ. ಇದು ಲಿಂಕನ್ನು ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕ್ಕೊಂಡ್ರೆ ಹೆಚ್ಚು ಜನ ಈ ವಿಡಿಯೋವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಸ್ಟೇಟಸಲ್ಲಿ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ.